ಇವತ್ತು ಬೆಳಗಾಂಗೆ ಹೋಗಿದ್ದರು. ಬೆಳಗಾಮಲ್ಲಿ ವೇದಿಕೆಯ ಮೇಲೆ ಭಾಷಣಕ್ಕೆ ತಯಾರಿ ಮಾಡಿಕೊಂಡಿದ್ದರು. ಇದ್ದಕ್ಕಿದ್ದಂತೆ ಭಾಷಣ ಮಾಡುವಾಗ BJP ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿಬಿಟ್ಟರು. ಇಷ್ಟು ಹೊತ್ತಿಗೆ ಅವರು ಸಂವಿಧಾನ ಬಚಾವ್, ಬೆಲೆ ಏರಿಕೆ ವಿರೋಧಿಸಿ ಅಂತೆಲ್ಲ ಅಂದ್ಕೊಂಡು ಭಾಷಣ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಕೋಪ, ಅಲ್ಲ ಬಿಸಿಲೋ ಅಥವಾ ನಿನ್ನೆ ಮೊನ್ನೆಗಳ ಬೆಳವಣಿಗೆಗಳೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರಿಗೆ ಕೋಪ ವಿಪರೀತವಾಗಿ ಹೋಯಿತು. ಹೋಗಿದ್ದಾಗೇನು ಮಾಡಿದ್ರು, ಆ ವಿಪರೀತ ಕೋಪದಲ್ಲೇ ಹಿಂದೆ ಮುಂದೆ ನೋಡದೆ ಅಧಿಕಾರಿಗಳ ಮೇಲೆ ಕೆಂಡ ಕಾರಿದರು, ಅದರಲ್ಲೂ ಪೊಲೀಸ್ನವ್ರ ಮೇಲೆ. ಏಯ್ ಬಾರಯ್ಯ ಇಲ್ಲಿ, ಯಾವನವನು SP ಅಂತ ಅಲ್ಲಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ಕಡೆಗೆ ತಿರುಗಿದ್ರು, ವೇದಿಕೆಗೆ ಕರೆದ್ರು. ಅಲ್ಲೇ ಇದ್ದ ಆ ಜಿಲ್ಲೆಯವರಲ್ಲ, ಆದರೂ ಪಾಪ ಎಕ್ಸ್ಟ್ರಾ ಸೆಕ್ಯೂರಿಟಿಗೆ ಅಂತ ಬಂದಿದ್ರೇನೋ ಪಕ್ಕದಿಂದ ಪಾಪ ಧಾರವಾಡದ ASP ನಾರಾಯಣ ಭರಮನಿ ಅಂತೆ ಅವ್ರ ಹೆಸರು. ಅವರು ಪಾಪ CM ಕರೆದ್ರಲ್ಲ ಅಂತ ಬಂದು ಕಂಕಳಲ್ಲಿ ಕೋಲನ್ನು ಹಿಡಿದು ಸಲ್ಯೂಟನ್ನು ಹೊಡೆದರು. ಹೊಡೆದ ಕೂಡಲೇ CMಗೆ ಕೋಪ ಎಲ್ಲಿತ್ತೋ ಏನೋ, ಅವರು ಸಲ್ಯೂಟ್ ಹೊಡೆದರೆ ಇವರು ಅವರಿಗೇ ಹೊಡೆಯುವಂತೆ ಕೈ ಎತ್ತಿ ಬಿಟ್ಟರು. ಆಮೇಲೆ ಅವರಿಗೇ ಅರಿವಾಯಿತು, ಅಥವಾ ಅಲ್ಲೊಬ್ಬರು ಸೆಕ್ಯೂರಿಟಿ ಒಳಕ್ಕೆ ಬಂದು ಹೊರಗೆ ಹೋಗ್ತಾರೆ ಕೈ ಹಾಕ್ಬಿಟ್ಟು, ಅದನ್ನು ನೋಡಿ ಸುಮ್ಮನಾದರೂ ಒಟಲಿ ಹಿ ಲಾಸ್ಟ್ ಹಿಸ್ ಕಂಪ್ಲೀಟ್ ಕಂಟ್ರೋಲ್ನ ಆ ಸಂದರ್ಭದಲ್ಲಿ. ಆಮೇಲೆ ಕಾಂಗ್ರೆಸ್ ನಾಯಕರು ಕೂಡಲೇ ಅದಕ್ಕೆ ತೇಪೆ ಹಚ್ಚಕ್ಕೆ ಹೊರಟು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸುಮ್ಮನೆ ಎಲ್ಲ ಕೂಗ್ಬೋದು, ಬೇಕಿತ್ತು, ತಪ್ಪೇನಿಲ್ಲ. ಹೆಂಗಾರು ಮಾಡಿ ಏನಾದ್ರು ಸಮಾಧಾನ ಮಾಡ್ಕೊಳ್ಳೋಣ ಇರಪ್ಪ ಅಂದ್ಬಿಟ್ಟು MB ಪಾಟೀಲ್ ಹೋಗಿ ಸಮಾಧಾನ ಮಾಡಿದ್ರು CMಗೆ. ಇದಕ್ಕೆ ಮೊದಲು BJP ಕಾರ್ಯಕರ್ತರು ಧಿಕಾರ ಕೂಕ್ಕೊಂಡು ಅದನ್ನು ವೇದಿಕೆ ಹತ್ತಿರ ನುಗ್ಗುತ್ತಾ ಇದ್ರಂತೆ. ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಪ್ರತಿಯಾಗಿ ವಾಕ್ಸಮರವನ್ನು ನಡೆಸ್ತಾ ಇದ್ದರು. ಇದರಿಂದ CM ಸ್ವಲ್ಪ ವಿಚಲಿತರಾದರು, ಕೋಪ ಮಾಡಿಕೊಂಡ್ರು. ಏನಿದು ಹಿಂಗೆ ನಡೀತಾ ಇದೆಯಲ್ಲ ನನ್ನ ಕಾರ್ಯಕ್ರಮದಲ್ಲಿ ಅಂತ ಅನ್ನಿಸ್ತು ಅವ್ರಿಗೆ. ಒಟ್ಟಲ್ಲಿ ಸಮಾವೇಶಕ್ಕೆ ನುಗ್ಗಲು ಬಂದ BJP ಕಾರ್ಯಕರ್ತನ ಪೊಲೀಸರು ಆಮೇಲೆ ಬಂಧಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆಯಿಂದ ಇಳಿದು ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದು ಇನ್ನೊಬ್ಬ ಯಾರೋ DCP ಯಾರೋ ಸಿಕ್ಕಾಕೊಂಡಿರ್ಬೇಕಲ್ಲ, SP DCP ಯಾರೋ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೆ ಹಿಡ್ಕೊಂಡು ಜಾಡ್ಸಿದ್ರೆ ಏನು ಮಾಡ್ತಾ ಇದೀಯಾ ನೀನು ಅಂತ. ಅವರು ಏಕವಚನನೇ, ಅವರು ಎಲ್ಲ ಏಕವಚನ, ಎಲ್ಲ ಅವ್ರ ಮನೆ ಆಳುಗಳು ಜೀತದಾಳು. ಒಂದು ವಿಚಾರದಲ್ಲಿ ನನಗೇನು ಏಕವಚನದ ಬೇಜಾರಾಗ್ತಿಲ್ಲ. ಪೊಲೀಸ್ನವರು ಪೋಸ್ಟಿಂಗ್ ವಿಚಾರದಲ್ಲಿ ಅವ್ರನ್ನವ್ರು ಮಾರ್ಕೊಂಡ್ಬಿಟ್ಟ ಮೇಲೆ, ನನಗೆ ಈ ಹುದ್ದೆ ಅಲ್ಲ ಹೇಳ್ತಿರೋದು ನಾನು, ಬಹುತೇಕ ಹುದ್ದೆಗಳಲ್ಲಿ ನಾನು DCP ಬೆಳಗಾಂ ಅಥವಾ SP ಇದೋ ಯಾವುದೋ ನಾನು ಹೇಳ್ತಿಲ್ಲ, ನಂಗೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಕೇಸ್ ಅಂತ ಜನರಲಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ ವಾದ ಈಗ. ಹೀಗಿದ್ದಾಗ ಆ ಸೆಲ್ಫ್ ಪ್ರೆಸ್ಟೀಜು, ಮರ್ಯಾದೆ, ಆ ಮುಜುಗರ, ಆ ಅಂತರ ಬಿಟ್ವೀನ್ ಡೆಸಿಗ್ನೇಟೆಡ್ ಆಲ್ ಇಂಡಿಯಾ ಆಫೀಸರ್ಗೂ ಪುಡಿ ರಾಜಕಾರಣಿಗೂ ಓಟ್ಗೆ 1000 ರೂಪಾಯಿ ಕೊಟ್ಬಿಟ್ಟು ಭ್ರಷ್ಟತೆಯಲ್ಲಿ ದುಡ್ಡು ತಿಂದುಬಿಟ್ಟು ಹೇಸಿಗೆ ತಿಂದು ಬಂದಿದ್ದವನ್ನೆಲ್ಲ ಬಾಯಿಗೆ ಬಂದಂಗೆ ಮತ್ತಿದು ರೌಡಿಗಳ ಕಾಲ. ಏನು ಮಾಡೋಣ, ಅವ್ರಿಗೆ ಕಾಲ ಏನು ಮಾಡೋದಕ್ಕಾಗತ್ತೆ. ಅವರು ಬೈದರು, ಅವರು ನೋ ಪ್ರಾಬ್ಲಮ್ ಎಲ್ಲ ಸೆಟ್ಲ್ ಮಾಡೋಣ ಡೋಂಟ್ ವರಿ ಅಂತ ಅವರು ಏನೋ ಹೇಳ್ಕೊಂಡಿರ್ತಾರೆ. ಆಯಿತು. ಆಮೇಲೆ ಚೀಫ್ ಮಿನಿಸ್ಟರ್ ಅಂದರು, ಈಗ ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟರೆ BJP RSS ನೋಡ್ಕೊಳ್ಳಿ ಅಂತಂದ್ರೆ, ಏನು ನೋಡ್ಕೊಳ್ಳಿ ಅಂದರೆ ಕೈಕಾಲು ಮುರೀರಿ ಅಂತನೋ, ಹಲ್ಲು ದುರ್ಸಿ ಅಂತನಾ, ನೀವು ಹಾಗೆ ಘೋಷಣೆ ಕೂಗಿ ಅಂತನ, ಹಂಗಾದೇನೋ ಒಂದು ನೋಡ್ಕೊಳ್ಳಿ ಅಂದರೆ ಭಾಳ ಬಿಚ್ಚಕ್ಕಾಗಲ್ಲ ಅಂತ ಅವರು ನೋಡ್ಕೋತಾರಾಗ. ನೀವು ಕರೆ ಕೊಟ್ಟರು ಅವರು ಪ್ರತಿ ಕರೆಯನ್ನು ಕೊಟ್ಟು ಅವರು ನೋಡ್ಕೋತಾರ. ಅವಾಗ ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.